ಬ್ಯಾಕ್ ಟು ಮೈ KTVS 365 ಚಾನಲ್. ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಿಷಿ ಮತ್ತೆ ವಸುಧರ ಕಾರಲ್ಲಿ ಹೋಗೋಣ ಸರ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಬರೋದಿಲ್ಲ ವಸುಧರ, ನೀನ್ ಬೇಕಾದರೆ ನೀನ್ ಹೋಗು, ನಾನು ಬರಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಇಬ್ರು ಮಧ್ಯೆ ವಾದಗಳು ನಡೀತಾ ಇರುತ್ತೆ. ಆದ್ರೂ ಕೊನೆಗೆ ರಿಷಿ ಸರ್ ನಾನು ಬರಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಕಾರ್ ಕೀಸುನು ಸಹ ವಸುಧರ ಕೊಟ್ಬಿಟ್ಟು ಹೋಗ್ತಾರೆ. ಅವಾಗ ವಸುಧರ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ, ಸರ್ನ ಹೇಗಾದ್ರೂ ಮಾಡಿ ಬದಲಾವಣೆ ಮಾಡ್ಕೋಬೇಕು, ಏನ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಸರ್ನ ಹಿಂದೆ ಕರ್ಕೊಳ್ಬೇಕು, ಮಿಷನ್ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಷನ್ ಬರೋ ತರ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಜಗತಿ ಮೇಡಮ್ ಮತ್ತೆ ಮಹೇಂದ್ರ ಸರ್ ಇಬ್ರು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಆದ್ರೂ ಶೈಲೇಂದ್ರ ಈ ಮೀಟಿಂಗ್ಗೆ ಬರಬಾರ್ದು ಮಹೇಂದ್ರ, ಏನು ವಿಷಯ ತಿಳಿಸಿಲ್ಲ ಅಲ್ವಾ ನೀನು ಶೈಲೇಂದ್ರಗೆ ಅಂತ ಇರ್ತಾರೆ ಜಗತಿ ಮೇಡಮು. ಜಗತಿ ನಾನು ಏನು ಹೇಳಿಲ್ಲ, ಯಾವ ವಿಚಾರನೂ ಹೇಳಿಲ್ಲ ಶೈಲೇಂದ್ರಗೆ ಅಂತ ಮಹೇಂದ್ರ ಸರ್ ಹೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮಿಷನ್ ಎಜುಕೇಷನ್ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಏನೂ ಗೊತ್ತಾಗಬಾರ್ದು ಶೈಲೇಂದ್ರಗೆ ಅಂತ ಜಗತಿ ಮೇಡಮ್ ಹೇಳ್ತಾರೆ. ಅದೇ ಟೈಮಲ್ಲಿ ಶೈಲೇಂದ್ರ ಎಂಟ್ರಿ ಕೊಡ್ತಾನೆ. ಈ ಕಡೆ ವಸುಧರ ಮತ್ತು ರಿಷಿ ಸರ್ ಇಬ್ಬರು ಲೈಬ್ರರಿಲಿ ಬುಕ್ಸ್ ಹುಡುಕ್ತಾ ಇರ್ತಾರೆ. ಅಟ್ ಎ ಟೈಮಲ್ಲಿ ವಸುಧರ ಬುಕ್ಸ್ನ ಹುಡುಕ್ಬೇಕಾದ್ರೆ ಬೈ ಮಿಸ್ಟೇಕ್ ಬಿದ್ದೋಗ್ತಿರ್ತಾಳೆ. ವಸುಧರನ ರಿಷಿ ಸರ್ ಕಾಪಾಡ್ತಾರೆ. ಹೆಬ್ಬಿಸ್ಬಿಟ್ಟು ಸುಮ್ಮನೆ ಹೊಂಟೋಗ್ತಾ ಇರ್ತಾರೆ ರಿಷಿ ಸರ್. ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ವಸುಧರ, ಸರ್ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ, ಬಟ್ ನೀವು ನನ್ನ ಮೇಲೆ ತೋರಿಸ್ತಿಲ್ಲ ಅಂತ ಅನ್ಕೊತಾ ಇರ್ತಾಳೆ ವಸುಧರ. ಈ ಕಡೆ ರಿಷಿ ಸರ್ ಏನೋ ಕೆಲಸ ಇದೆ ಅಂತ ಹೋಗ್ತಾ ಇರ್ತಾರೆ. ಅಟ್ ಎ ಟೈಮಲ್ಲಿ ಏಂಜಲ್ ಬಂದಿರ್ತಾಳೆ. ಏನು ರಿಷಿ ಏನು ಮಾಡ್ತಿದ್ಯಾ, ಫ್ರೀ ಆಗಿದ್ಯಾ, ಹೊರ್ಗಡೆ ಹೋಗಬೇಕು ಅಂತ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ರಿಷಿ ಸರ್ ಇಲ್ಲ ನನಗೆ ಕೆಲಸ ಇದೆ, ಹೋಗ್ತಾ ಇದ್ದೀನಿ ವರ್ಕಿಗೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ವಸುಧರ ಹೇಳಿದ್ಲು ಹೊರ್ಗಡೆ ಹೋಗ್ಬೇಕಿತ್ತು ಅಂತ ಸ್ವಲ್ಪ, ಅದಕ್ಕೆ ಬಂದಿದ್ದೀವಿ, ಹೋಗೋಣ 3 ಜನನು ಅಂತ ಇಲ್ಲ ನಾನು ಬರೋದಿಲ್ಲ, ನೀನು ವಸುಧರ ಹೋಗ್ಬಿಟ್ಟು ಬನ್ನಿ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ನಾನು ಕರೆದಂತೂ ಬರಲ್ಲ, ಅಕಸ್ಮಾತ್ ವಸುಧರ ಕರೆದ್ರೆ ಬರ್ತೀಯಾ ನೀನು ಅಂತ ಹೇಳ್ತಾ ಇರ್ತಾಳೆ ಏಂಜಲು. ಅದೇ ಟೈಮಲ್ಲಿ ವಸುಧರನು ಬನ್ನಿ ಸರ್ ಹೋಗ್ಬಿಟ್ಟು ಬರೋಣ ಅಂತ ಅಂತಾಳೆ. ಅದಕ್ಕೆ ಇಲ್ಲ ವಸುಧರ ನೀವೇ ಹೋಗ್ಬಿಟ್ಟು ಬನ್ನಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಟು ಬಿಡ್ತಾರೆ ರಿಷಿ ಸರ್ರು. ಈ ಕಡೆ ಜಗತಿ ಮೇಡಮ್ ಅವರು ಮೀಟಿಂಗ್ಗೆ ಅರೇಂಜ್ ಮಾಡಿರ್ತಾರೆ. ಎಲ್ಲರೂ ಭಾಗಿಯಾಗಿರ್ತಾರೆ. ಮಹೇಂದ್ರ ಸರ್ರು, ಜ್ಞಾನೇಂದ್ರ ಸರ್ರು, ಜಗತಿ ಮೇಡಮು, ಸ್ಟಾಫ್ಸ್ ಎಲ್ಲ ಹಾಜರಾಗಿರ್ತಾರೆ. ಮಿಷನ್ ಎಜುಕೇಷನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮಿಷನ್ ಎಜುಕೇಷನ್ ಬಗ್ಗೆ, ಇದನ್ನ ಮುಂದೆ ವರ್ಸೋಣ ಭಾವ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮು. ಪಣೇಂದ್ರ ಸರ್ ಜಗತಿ ಮೇಡಮ್ ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಶೈಲೇಂದ್ರ ಎಂಟ್ರಿ ಕೊಡ್ತಾನೆ. ಏನು ಚಿಕ್ಕಮ್ಮ, ನನಗೆ ಗೊತ್ತಿಲ್ದಿರ ಈ ವಿಷಯ ಎಲ್ಲ ನಡೆಸ್ತಾ ಇದ್ದೀರಾ ಅಂತ ಅಂತಾನೆ. ಜಗತಿ ಮೇಡಮ್ ಅವಾಗ ಯೋಚನೆ ಮಾಡ್ತಾ ಇರ್ತಾರೆ, ಶೈಲೇಂದ್ರ ಗೊತ್ತೇ ಇಲ್ವಲ್ಲ, ಹೇಗೆ ಬಂದ? ಶೈಲೇಂದ್ರ ಹೇಳ್ತಾನೆ, ಈ ಮಿಷನ್ ಎಜುಕೇಷನ್ ಬಗ್ಗೆ ಯಾವುದು ಟಾಪಿಕ್ಕೇ ಬೇಡ ಅಂದಿದ್ನಲ್ಲ ಚಿಕ್ಕಮ್ಮ, ಮತ್ತ್ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ರೈಸ್ ಆಗ್ತಾ ಇರ್ತಾನೆ ಜಗತಿ ಮೇಡಮ್ ಮೇಲೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.